ಯಾರೋ ಒಬ್ಬ ಮೈಸೂರಿನ ಕಾಂಗ್ರೆಸ್ ವಕ್ತಾರ ಈ ಕಳೆದ ಒಂದು 6 ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿಯವರು ಏನು ಮಾತಾಡ್ತಾರೆ ವಸ್ತುನಿಷ್ಠವಾಗಿ ಅದಕ್ಕೆ ತದ್ವಿರುದ್ಧವಾದಂಥ ಹೇಳಿಕೆಗಳನ್ನ ಕೊಡ್ತಾ ಬತ್ತನೇ ಇದ್ದಾನೆ. ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾನೆ ಇದ್ದೀವಿ. ಈ ಒಂದು ತಿಂಗಳಿಂದ ಮೈಸೂರು NR ಮೂಲದಲ್ಲಿ MDMA ಬ್ಯಾರಲ್ ಪತ್ತೆ ಆಯಿತು. ಮಹಾರಾಷ್ಟ್ರ ಪೊಲೀಸರು ಬಂದು ಆ ತನಿಖೆ ಮಾಡಿ ಸುಮಾರು ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಮೌಲ್ಯದ ಡ್ರಗ್ ಅನ್ನ ವಶಪಡಿಸ್ಕೊಂಡಿರ್ತಕ್ಕಂಥದ್ದು ಏಕೈಕವಾಗಿ ಮೈಸೂರಲ್ಲಿ ಅಂತಕ್ಕಂಥದ್ದು. ಸುಮಾರು 350 ಕೋಟಿಗಿಂತ ಅಧಿಕ ಮೌಲ್ಯದ MDMA ಮಾತ್ರ ಕೆಮಿಕಲ್ಸ್ನೆಲ್ಲ ವಶಪಡಿಸ್ಕೊಂಡಿದೀವಿ ಅಂತ ಮಹಾರಾಷ್ಟ್ರ DG IGP ಕುತ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಈ ವ್ಯಕ್ತಿ ಆ ಜಾಗಕ್ಕೆ ಹೋಗಿ ಇಲ್ಲಿ ಏನೂ ನಡೆದೇ ಇಲ್ಲ, ಇದೆಲ್ಲ ಇವ್ರೇ ಹುಟ್ಟಿಸ್ಕೊಂಡು ಹೇಳಿರೋದು, ಸಿಕ್ಕಿರೋದು 15 ಲಕ್ಷದ ಮೌಲ್ಯದ್ದು ಅಂತ ಹೇಳಿಕೆ ಕೊಡ್ತಾನೆ. ಒಂದು ನೆನ್ನೆ ಮಂಡ್ಯ ಮದ್ದೂರಲ್ಲಿ ಗಲಾಟೆ ಆದಂಥದ್ದು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಆ ಸಮುದಾಯದ ಮುಖಂಡರುಗಳೇ ಬಂದು ನಮ್ಮ ಸಮುದಾಯದ ಯುವಕರಿಂದ ಈ ತರ ಕಿಡಿಗೇಡಿತನ ಕೆಲಸ ಆಗಿದೆ ಅಂತ ಪತ್ರಿಕಾ ಸ್ಟೇಟ್ಮೆಂಟ್ ಮಾಡೋರೆ. ಈ ನೆನ್ನೆ ಪತ್ರಿಕಾಗೋಷ್ಠಿಲಿ ಕುತ್ಕೊಂಡು ಕಲ್ ತಗೊಂಡು ಚೆನ್ನಾಗಿ ಚೆಚ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೊಂಡವ್ರೆ ಅಂತ ಹೇಳ್ತಾರೆ. ಎರಡನೇದು. ಮೂರನೇದು, ನಮ್ಮ ಮಾಜಿ ಸಂಸದರನ್ನ, ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ವಿಜಯೇಂದ್ರಣ್ಣವ್ರನ್ನ, ನಮ್ಮ ವಿಪಕ್ಷ ನಾಯಕರಾದಂಥ R ಅಶೋಕಣ್ಣವ್ರನ್ನ, CT ರವಿಯವ್ರನ್ನ, ಯಡಿಯೂರಪ್ಪ ಅವ್ರನ್ನ, ಬೊಮ್ಮಾಯಿ ಅವ್ರನ್ನ, ಇಷ್ಟೆಲ್ಲ ಅಲ್ಲಂತೆ ನಮ್ಮ ರಾಷ್ಟ್ರವನ್ನು ಆಳ್ತಾ ಇರ್ತಕ್ಕಂಥ ಇಡೀ ವಿಶ್ವವೇ ಒಪ್ಪಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತಾನೆ ಈ ದೊಡ್ಡ ಮನುಷ್ಯ. ಇವನ ವಿರುದ್ಧ ಯಾರು ಮಾತಾಡಂಗಿಲ್ವ ಸರ್? ಇವನು ಸಾಂವಿಧಾನಿಕ ವಿರೋಧಿ ಪದಗಳನ್ನ ಯಾರಿಗ್ ಬೇಕಾದ್ರೆ ಬಳಸ್ಬೋದು, ಯಾರನ್ನೂ ಬಿಟ್ಟಿಲ್ಲ. ಇವನು ಎಲ್ಲಾರ್ಗೂ ಏಕವಚನದಲ್ಲೇ ಮಾತಾಡ್ತಾನೆ. ಇವನ್ ಯಾರು ಮಾತಾಡ್ಸಂಗಿಲ್ವಾ? ಇವನೇನ್ ದೇವಮಾನವನ? ಅದೇನೋ ಯಾರಿಗೋ ಹೇಳ್ತಾನೆ ಕಜ್ಜಿ ನಾಯಿ ದಿನ ಇಲ್ಲೇ ಗೊತ್ತಾಗುತ್ತೆ ಅವನು ಹುಚ್ಚು ಬುದ್ಧಿ. ಕಜ್ಜಿನೇ ಕಚ್ಚಿದ್ರೆ ಏನೂ ಆಗಲ್ಲ, ಹುಚ್ಚನಾಯಿ ಕಚ್ಚಿದ್ರೆ ಏನಾರ ಆಗೋದು ಪ್ರಪಂಚದಲ್ಲಿ ಜನಗಳ ಮಧ್ಯದಲ್ಲಿ. ಎಲ್ಲ ಹುಚ್ಚನಾಯಿ ಕಚ್ಚಿರ್ಬೇಕು. ಅದಕ್ಕೆ ಪ್ರತಿನಿತ್ಯ ಹುಚ್ಚುಚ್ಚರು ತರ ಹೇಳಿಕೆಗಳನ್ನ ಕೊಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಇಂಥವ್ರನ್ನ ಕಮಿಷನರ್ ಪೊಲೀಸವ್ರಿಗೆ ಬೈತಾನಲ್ಲ ಸರ್. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಮತದಾನ ಮಾಡಿರ್ತಕ್ಕಂಥ ಮತದಾರರಿಗೆ ರಿಸಲ್ಟ್ ಬಂದ ತಕ್ಷಣ BJP ಓಟ್ ಹಾಕಿರ್ತಕ್ಕಂಥವ್ರು ಮೂರ್ಖರು ಅಂತಕ್ಕಂಥದ್ದನ್ನ ಹೇಳಿದ್ನಲ್ಲ. ಮೈಸೂರು ಜನ ಯಾಕೆ ಇವನ್ನ ಇನ್ನೂ ಸಹಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನಗೆ ಒಂದು ಯಕ್ಷ ಪ್ರಶ್ನೆ.